ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಮಳೆಗಾಲಕ್ಕೆ ಸ್ಪೆಷಲಾಗಿ ನಾ ಇವತ್ತು ಬೆಳ್ಳುಳ್ಳಿ ರಸಮ್ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ನಾ ಇಲ್ಲೇ ಫಸ್ಟಿಗೆ ಒಂದು ಅರ್ಧ ಚಮಚದಷ್ಟು ಮೆಣಸ್ಕಾಳು ತೊಗೊಂಡೇನಿ. ಮತ್ತು ನೆಕ್ಸ್ಟ್ ಈಗ ಒಂದು 6 ಒಣ ಮೆಣಸಿನ್ಕಾಯಿ ತೊಗೊಂಡೇನಿ. 6 ಒಣ ಮೆಣಸಿನ್ಕಾಯಿ ಮತ್ತು ಒಂದು 2 ಹಸಿ ಮೆಣಸಿನ್ಕಾಯಿ ತೊಗೊಂಡೇನಿ. ಓಕೆ, ಈಗ ನೆಕ್ಸ್ಟ್ 2 ಕಡ್ಡಿ ಕರಿಬೇವು ತೊಗೊಂಡೇನಿ. ಓಕೆ, ಮತ್ತು ಒಂದು 2 ರಿಂದ 3 ಕಡ್ಡಿಯಷ್ಟು ಕೊತ್ತಂಬರಿ ತೊಗೊಂಡೇನಿ. ಓಕೆ, 1 ಟೊಮೆಟೊನ ಸ್ವಲ್ಪ ದೊಡ್ಡದಾಗೇನೆ ಹೆಚ್ಚಿಟ್ಕೊಂಡೇನಿ. ಓಕೆ, ನೆಕ್ಸ್ಟ್ ಈಗ ಒಂದು ಅರ್ಧ ಬಟ್ಲದಷ್ಟು ಅಂದರೆ ಒಂದು 4 ರಿಂದ 5 ಗಡ್ಡಿ ಬೆಳ್ಳುಳ್ಳಿನ ತೊಗೊಂಡೇನಿ. ಇದನ್ನು ಅಷ್ಟೂ ನಾ ಈಗ ಫೈನಾಗಿ ರುಬ್ಕೊಂಡು ಬರ್ತೇನೆ. ಸೊ ನೋಡ್ರಿ, ನಾನು ಇದನ್ನು ಫೈನಾಗಿ ರುಬ್ಕೊಂಡು ಬಂದೇನಿ. ಪೇಸ್ಟ್ ರೆಡಿ ಆಗೈತಿ. ಬರ್ರಿ ಈಗ ನಾವು ರಸಮ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು ಗ್ಯಾಸ್ ಮೇಲೆ ಒಂದು ಬಾಳ್ಗಿನ ಕಾಯಕ್ಕಿಟ್ಟೇನಿ. ಇದಕ್ಕೆ 1 ಸೌಟ್ನಷ್ಟು ನಾನು ಎಣ್ಣೆ ಹಾಕೋತೀನಿ. ಎಣ್ಣೆ ಚೂರು ಜಾಸ್ತಿ ಹಾಕೋತಾನಂತ. ಬರ್ರಿ ಎಣ್ಣೆ ಚಲೋತ್ನಂಗೆ ಕಾಸ್ಕೊಳ್ಳೋಣಂತ. ಎಣ್ಣೆ ಚಲೋತ್ನಂಗೆ ಕಾದ್ಬಿಟ್ಲೆ ನಾ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕೊಳತ್ತೀನಿ. ಮತ್ತು 1 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. 2 ಕಡ್ಡಿ ಕರಿಬೇವು ಹಾಕ್ಕೊಂಡೇನಿ. ಆಮೇಲೆ ಉಟ್ಟಾಗಿ ಜಜ್ಕೊಂಡಂಥ 1 ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಇದನ್ನು ನಾನೀಗ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೇನೆ. ಸೊ ಇದೆಲ್ಲ ಫ್ರೈ ಆದ ತಕ್ಷಣ ರುಬ್ಕೊಂಡಂಥ ಮಸಾಲೆ ಹಾಕೊಂಡು ಒಂಚೂರು ನಾವು ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣಂತ. ಸೊ ನೋಡ್ರಿ, ಮಸಾಲೆ ಫ್ರೈ ಆಗಿ ಎಣ್ಣೆ ಬಿಡಾತೈತಿ. ಈಗ ನಾ ಇದಕ್ಕೆ ಒಂದು 1/2 ಸ್ಪೂನ್ನಷ್ಟು ಅರಿಶಿನ ಹಾಕೋತೀನಿ. ಮತ್ತು ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಹಾಕೋರಿ. ನಾನಿಲ್ಲೇ 1 ಸ್ಪೂನ್ನಷ್ಟು ಸಾಲ್ಟ್ ಹಾಕೊಂಡೇನಿ. ನೀವು ಆಮೇಲೂ ಕೂಡ ಟೇಸ್ಟ್ ನೋಡಿ ಸಾಲ್ಟ್ ಹಾಕೋಬೋದು. ಈಗ ಇದನ್ನು ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಈಗಂತೂ ಮಳೆಗಾಲ ಸ್ಟಾರ್ಟ್ ಆಗೈತಿ. ಈ ಥರ ಏನಾದ್ರು ಸ್ಪೈಸಿ ಆಗಿರುವಂಥವು ಬೇಕಾಗಿರ್ತೈತಿ ಸಾರುಗಳು, ರಸಮ್ಗಳು. ಅದು ಈ ರಸಮ್ಮ ಈ ಮಳೆಗಾಲಕ್ಕೆ ಭಾಳ ಮಾಡಿಸ್ತಂಥದ್ದೈತೈತಿ. ನೆಗಡಿ ಗಿಗಡಿ ಆಗಿದ್ರೆ ಹಂಗೆ ರಾನ ಕುಡೀರಿ. ನೆಗಡಿ ಹೇಳಕ್ಕೆ ಹೆಸರಿಲ್ದಂಗೆ ಓಡೋಗ್ಬಿಡ್ತೈತಿ. ಭಾರಿ ಟೇಸ್ಟ್ ಆಗ್ತೈತಿ. ಸೊ ಮಸಾಲೆ ಮಿಕ್ಸ್ ಆದ್ಬಿಟ್ಲೆ ನಾನು ಇದಕ್ಕೆ ಮಿಕ್ಸಿ ಒಳಗನ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ನೀರನ್ನ ಇದಕ್ಕೆ ಹಾಕಾಕತ್ತೀನಿ. ಮತ್ತು ಈಗ ಒಂಚೂರು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಈಗ ನಾ ಇದಕ್ಕೆ ಒಂದು 10 ಗ್ಲಾಸ್ ಆಗೋಷ್ಟು ನೀರನ್ನ ಮಿಕ್ಸ್ ಮಾಡ್ಕೋತೀನಿ. ಈ ಮಸಾಲೆ ನಾನು ರುಬ್ಕೊಂಡಂಥ ಮಸಾಲೆಗೆ ಅಷ್ಟು ನೀರಂತೂ ಬೇಕಾ. ಸೊ ನೀರನ್ನ ಹಾಕೋತೇನೆ ನಾ ಈಗ. ಸೊ ನಾನು ನೀರು ಹಾಕೊಂಡ್ಮೇಲೆ ಇದನ್ನು ಚಲೋತ್ನಂಗೆ ಒಂದು 2 ರಿಂದ 3 ಕುದಿಯಷ್ಟು ಕುದಿಸ್ಕೋತೇನಂತ. ಕುದಿಸ್ಕೊಂಡ ತಕ್ಷಣ ಇದು ಬೆಳ್ಳುಳ್ಳಿ ರಸಮ ರೆಡಿ ಆಗ್ತೈತಿ. ಬರ್ರಿ ಇದನ್ನು ನಾವೀಗ ಕುದಿಸ್ಕೊಂಡು ಸಿಗ್ತೇನಂತ ನಿಮ್ಗೆ. ಸೊ ಫ್ರೆಂಡ್ಸ್ ನೋಡ್ರಿ, ಚಲೋ ಕುದಿಯಾತತಿ ರಸಮ. ಈಗ ನಾ ಇದಕ್ಕೆ ಕೊತ್ತಂಬರಿ ಹಾಕೋತೇನೆ. ಫೈನಲ್ ಟಚ್ ಕೊತ್ತಂಬರಿ ಹಾಕಿದ್ವಿ ಅಂದ್ರೆ ಇದು ಸರ್ವ್ ಮಾಡೋಕೆ ರೆಡಿ ಆಗ್ತೈತಿ. ಬರ್ರಿ ನಾನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತೇನಂತ. ಫ್ರೆಂಡ್ಸ್, ನಾನು ಮಾಡಿದಂಥ ಬೆಳ್ಳುಳ್ಳಿ ರಸಮ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡ್ರಿ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದನ್ನು ನೆಗಡಿ ಅದು ಇದ್ರೆ ಹಿಂಗೆ ರಾನ ಸೂಪ್ ಗತೆ ಕುಡೀರಿ. ಮತ್ತು ಬಿಸಿ ಅನ್ನ ತುಪ್ಪ ಜೊತೆ ಇದನ್ನು ಸರ್ವ್ ಮಾಡಿರಿ. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತತಿ. ನೀವು ಮನೆದಾಗ ಮಾಡಿದಾಗ ಇದು ಹೆಂಗಾಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.